ಪ್ರಿಯಾಂಕಾ ಅವ್ರೇನಾದ್ರೂ ರಾಜಕೀಯಕ್ಕೆ ಬರ್ತಾರಾ? ನನಗೆ ಅದೇ ಪ್ರಾಬ್ಲಮ್ ಇದೆ, ಬಿಕಾಸ್ ನನಗೇನೋ ಬೇರೆ ಕನಸುಗಳು ಇದೆ. ಬಟ್ ಖಂಡಿತ ಐ ಆಮ್ ಅಬ್ಸರ್ವಿಂಗ್ ವಾಟ್ ಈಸ್ ಹ್ಯಾಪನಿಂಗ್ ಆಸ್ ಅ ಸಿಟಿಸನ್ ಆಫ್ ದ ಕಂಟ್ರಿ. ನಾವು ನೋಡ್ತಾ ಇರ್ತೀವಿ ಏನಾಗುತ್ತೆ. ಲೈಕ್ ನಮ್ಮ ಫೌಂಡೇಶನ್ ಮುಖಾಂತರ ಕೂಡ ತುಂಬ ವಿಸಿಟ್ ಮಾಡ್ತೀವಿ, ನಾವು NGOs ಜೊತೆ ಟಚಲ್ಲಿ ಇರ್ತೀವಿ. ಮಕ್ಕಳಿಗೆ ಸಂಬಂಧಪಟ್ಟಾಗಲಿ, ನನಗೆ ಆ್ಯನಿಮಲ್ಸ್ ತುಂಬ ಇಷ್ಟ. ಸೊ ಏನೇನು ಸಮಸ್ಯೆಗಳಿದೆ ನಾವೆಲ್ಲ ತಿಳ್ಕೊಬೇಕು. ಆ್ಯಂಡ್ ಅದಕ್ಕೆ ನಾವು ಹೆಚ್ಚಾಗಿ ಚೇಂಜಸ್ ಬರಬೇಕಂತ ಎಲ್ಲರೂ ಪಾರ್ಟಿಸಿಪೇಟ್ ಮಾಡಬೇಕು ಆ್ಯಸ್ ಸಿಟಿಸನ್ಸ್. ಸೊ ಅದು ಒಂದಿದೆ, ಅವೇರ್ನೆಸ್ ಇದೆ. ಬಟ್ ನಾನು ಆ್ಯಸ್ ಅ ವರ್ಕರಿಂದ ಪಾರ್ಟಿ ಬರಬೇಕಂದ್ರೆ ನನಗೆ ತುಂಬ ಟೈಮ್ ಬೇಕು, ಕಮಿಟ್ಮೆಂಟ್ ಕೊಡಬೇಕು ಅದಕ್ಕೆ, ಇಲ್ಲಾಂದರೆ ಬರೋಕ್ಕಾಗಲ್ಲ. ಸೊ ಆ ಥರ ಕಮಿಟ್ಮೆಂಟ್ ಕೊಡೋಕ್ಕೆ ನನ್ನ ಹತ್ರ ಇವಾಗ ಅಷ್ಟೊಂದು ಟೈಮ್ ಇಲ್ಲ, ಬಿಕಾಸ್ ಬೇರೆ ಬೇರೆ ಥಿಂಗ್ಸ್ ಇದೆ. ಬಟ್ ಮೇ ಬಿ 5-6 years ನಂತರ ಪಾಸಿಬ್ಲಿ ಆಗ್ಬೋದು. ಮ್ಯಾಮ್, ಸಿನಿಮಾದಲ್ಲಿ ಇದೊಂದು ಕ್ಯಾರೆಕ್ಟರ್ ಮಾಡಿಲ್ಲ ಅಲ್ಲ ನೀವು ಆಸ್ ಎ ಪೊಲಿಟಿಷಿಯನ್ ಆಗಿ? ಇಲ್ಲ, ಮಾಡಿಲ್ಲ. ಒಂದು ಸಿನಿಮಾ ಬಂದಿತ್ತು, ಬಟ್ ಅದು ಮುಂದೆ ಹೋಗಲಿಲ್ಲ. ಓಕೆ, ಇಫ್ ಇನ್ ಕೇಸ್ ಇನ್ನ ಫ್ಯೂಚರ್ ದಿನಗಳಲ್ಲಿ ಬಂದ್ರೆ ಮಾಡ್ತೀರಾ? ಪೊಲಿಟಿಷಿಯನ್ ಚೆನ್ನಾಗಿದ್ರೆ ಮಾಡ್ತೀನಿ. ಸ್ಟೋರಿ ಚೆನ್ನಾಗಿರ್ಬೇಕು ಅಲಾಂಗ್ ವಿತ್ ಪಾತ್ರ, ಅದು ಇಂಪಾರ್ಟೆಂಟ್. ಆಲ್ ದ ಬೆಸ್ಟ್. ಸಿನಿಮಾ ಇದೇ ತರ ಒಳ್ಳೊಳ್ಳೆ ಸಿನಿಮಾಗಳನ್ನ ಮಾಡಿ ಆದಷ್ಟು ಬೇಗ ಡೈರೆಕ್ಟರ್ ಆಗಿ ನಿಮ್ಮ ಬ್ಯಾನರ್ ಅಡಿ ಇನ್ನೊಂದಷ್ಟು ಜನಕ್ಕೆ ಕೆಲಸ ಸಿಗಲಿ. ಯಾಕೆಂದ್ರೆ ಕನ್ನಡ ಸಿನಿಮಾಗಳನ್ನ ನಾವೇ ಉಳಿಸ್ಬೇಕಾದ್ರು ನಾವೇ ಬೆಳೆಸ್ಬೇಕಾಗ್ತಿರೋದು. ಯಾಕಂದ್ರೆ ನಮ್ ಇಂಡಸ್ಟ್ರಿನ ಎಲ್ಲ ಒಂದ್ ಕಡೆ ತಗೊಳೋ ಜವಾಬ್ದಾರಿ ನಮ್ಮ ಮೇಲಿದೆ. ಬೇರೆ ಇಂಡಸ್ಟ್ರಿ ಅವ್ರ ಮುಂದೆ ನಮ್ಮ ಇಂಡಸ್ಟ್ರಿ ಯಾವಾಗ್ಲೂ ಚೆನ್ನಾಗಿರ್ಬೇಕು. ಯಾಕಂದ್ರೆ ತುಂಬಾ ಹಳೆ ಇಂಡಸ್ಟ್ರಿ ನಮ್ದು. ಸೊ ಹಂಗಾಗಿ ಕನ್ನಡ ಚಿತ್ರ ನಿಮ್ಮ ಬ್ಯಾನರ್ ಅಡಿ ಇನ್ನೊಂದಷ್ಟು ಸಿನಿಮಾಗಳು ಬರ್ಲಿ. ಅಂಡ್ ಉಪಿ ಸರ್ಗೂ ಅಷ್ಟೇ, ಇನ್ನು ಬೇಗ ಬೇಗ ಸಿನಿಮಾಗಳು. ಥ್ಯಾಂಕ್ ಯು ಸೋ ಮಚ್. ಥ್ಯಾಂಕ್ ಯು.